ನಮಸ್ಕಾರ. ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಚಿತ್ರೀಕರಣಗೊಳಿಸಿದ್ರು ಎನ್ನುವಂತಹ ಆರೋಪದ ಅಡಿಯಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಬಂಧಿಸಿ ಸತತ 14 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಅದು ತೀರ್ಪನ್ನು ಕೂಡ ಪ್ರಕಟಗೊಳಿಸಿದೆ. ಈ ದಿನ ಯಾವ ಒಂದು ಹಂತದಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತೆ ಅಂದರೆ ಸುಮಾರು 10 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನು ಪ್ರಕಟಗೊಳಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇದೇ ಮೊದಲ ಬಾರಿಗೆ 7 ತಿಂಗಳುಗಳ ಕಾಲದ ಒಳಗೆ ತೀರ್ಪನ್ನು ಪ್ರಕಟಿಸಿದ್ದಾರೆ. ಅತಿ ವೇಗವಾಗಿ ತೀರ್ಪನ್ನು ನೀಡಿದ್ದಾರೆ ಅನ್ನುವಂತಹ ಸಂತಸವನ್ನು ಕೂಡ ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮುಂಚೆ ಯಾರೂ ಕೂಡ ಇಷ್ಟು ಬೇಗ ಒಂದು ತೀರ್ಪನ್ನು ಇಂತಹ ವಿಚಾರದಲ್ಲಿ ನೀಡಿರಲಿಲ್ಲ. ಆದರೆ ಇವರು ಇದೇ ಮೊದಲ ಬಾರಿಗೆ ತೀರ್ಪನ್ನು ನೀಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ತೀರ್ಪನ್ನು ನೀಡಿದ ನಂತರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪನ್ನು ನೀಡಿದ ನಂತರ ಕೋರ್ಟ್ನಲ್ಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಣ್ಣೀರನ್ನು ಇಟ್ಟಿರುವಂಥದ್ದು. ನಾನು ಕೂಡ ಕಾಲೇಜ್ ದಿವಸದಲ್ಲಿ ಮೆರಿಟ್ ವಿದ್ಯಾರ್ಥಿ, ನನಗೂ ಕೂಡ ಕುಟುಂಬ ಇದೆ. ನಾನು ಸುಮಾರು 6 ತಿಂಗಳುಗಳ ಕಾಲ ನನ್ನ ಕುಟುಂಬಸ್ಥರ ಮುಖವನ್ನು ನೋಡಿಲ್ಲ. ಕುಟುಂಬವನ್ನಾದರೂ ಕೂಡ ಪರಿಗಣಿಸಿ ನೀವು ನನಗೆ ನ್ಯಾಯವನ್ನು ನೀಡಬೇಕು, ತೀರ್ಪನ್ನು ನೀಡಬೇಕು. ದೋಷಿ ಅಂತ ನೀವು ಹೇಳ್ತಾ ಇದ್ದೀರಾ, ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತೀನಿ, ನಾನು ನ್ಯಾಯಾಧೀಶರ ಮಾತಿಗೆ ತಲೆಯನ್ನು ತಗ್ಗಿಸ್ತೀನಿ. ಆದರೆ ನನಗೆ ತಪ್ಪಿತಸ್ಥ ಅಂತ ಹೇಳ್ತಾ ಇದ್ದೀರಾ, ಶಿಕ್ಷೆಯಲ್ಲಿ ಕೊಂಚ ಶಿಕ್ಷೆಯನ್ನು ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ಕೂಡ ಆಗ್ತಾ ಇದೆ. ಎಷ್ಟೋ ಜನ ಮುಖಂಡರು ಅಂದರೆ ಸ್ವಪಕ್ಷದ ನಾಯಕರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ತಪ್ಪನ್ನು ಮಾಡಿದ ನಂತರ ಇವಾಗ ಕಣ್ಣೀರನ್ನು ಇಟ್ಟರೆ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ ಅಂತ ಕೂಡ ಕುಟುಕಿದ್ದಾರೆ. ತಪ್ಪನ್ನು ಮಾಡೋಕ್ಕಿಂತ ಮುಂಚೆ ಅರಿವಿರಬೇಕು ಅಂತ ಕೂಡ ಹೇಳಿದ್ದಾರೆ. ಏಪ್ರಿಲ್ 28, 2024ರಲ್ಲಿ ಮೈಸೂರಿನ KR ನಗರ ಮೂಲದ ಮಹಿಳೆ ದೂರನ್ನು ನೀಡಿರ್ತಾರೆ. ಮೊದಲಿಗೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರುತ್ತೆ. ಅದಾದ ನಂತರ ಇವರನ್ನ ಏರ್ಪೋರ್ಟ್ನಲ್ಲಿ ಏಪ್ರಿಲ್ 31ರಂದು ಇವರನ್ನು ಬಂಧಿಸಲಾಗಿರುತ್ತೆ. ಅದಾದ ನಂತರ ಸತತವಾಗಿ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತೆ. ನಂತರ ನ್ಯಾಯಸಮ್ಮತವಾಗಿ ಇವರನ್ನು ಏನೆಲ್ಲ ಇವರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಆಧರಿಸಿ ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು. ಇದೀಗ ನಿನ್ನೆಯಷ್ಟೇ ತೀರ್ಪನ್ನು ಬಿಡುಗಡೆ ಮಾಡಲಾಗಿದೆ. ಈ ದಿನ ಯಾವ ಪ್ರಮಾಣದಲ್ಲಿ ಯಾವ ಹಂತದಲ್ಲಿ ಇವರಿಗೆ ಒಂದು ಶಿಕ್ಷೆಯನ್ನು ನೀಡಲಾಗುತ್ತೆ ಅನ್ನೋದು ಕೂಡ ತೀರ್ಪು ಹೊರಬರಬೇಕಾಗಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಒಂದಷ್ಟು ಮಾತುಗಳನ್ನು ಹೇಳ್ಕೊಂಡಿದ್ದಾರೆ, ಕಣ್ಣೀರನ್ನು ಕೂಡ ಇಟ್ಟಿದ್ದಾರೆ. ನಾನು ದೋಷಿ ಅಂತ ಇದೀಗ ತೀರ್ಮಾನವನ್ನು ಕೊಟ್ಟಿದ್ದೀರಾ, ಆದರೆ ಕುಟುಂಬವನ್ನು ಪರಿಗಣಿಸಿ ನನಗೆ ಕೊಂಚ ಶಿಕ್ಷೆಯನ್ನು ನೀಡಿ ಅಂತ ಕೂಡ ಕೇಳ್ಕೊಂಡಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು. ಅವರಿಗೆ ಪರವಾಗಿ ಅಂದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರಿಗೆ ಸಹಕರಿಸಿ ಮಹಿಳೆಯನ್ನು ಅಪಹರಿಸುವಂಥ ವಿಚಾರದಲ್ಲಿ ಸಹಾಯವನ್ನು ಕೂಡ ಮಾಡಿದ್ರು ಅನ್ನುವಂಥ ವಿಚಾರದಲ್ಲಿ ಸುಮಾರು 8 ಮಂದಿಯನ್ನು ಕೂಡ ಬಂಧಿಸಲಾಗಿತ್ತು. ಆದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರನ್ನು ಕೂಡ ಒಂದಷ್ಟು ಬೇಲನ್ನು ತೆಗೆದುಕೊಂಡು ಹೊರ ಬಂದಿರ್ತಾರೆ. ಇದೀಗ ಕುಟುಂಬಸ್ಥರ ಮಾತುಗಳೇನಾಗಿರುತ್ತೆ, ಪ್ರಜ್ವಲ್ ರೇವಣ್ಣ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಎಷ್ಟೇ ಹಣವಂತರಾಗಿದ್ರೂ ಕೂಡ, ಎಷ್ಟೇ ಹಣ ಇದ್ರೂ ಕೂಡ ಕೋರ್ಟ್ ಸಮ್ಮತವಾದ ನ್ಯಾಯವನ್ನು ನೀಡಿದೆ. ಕೋರ್ಟ್ ಯಾವುದೇ ರೀತಿಯಾದಂತಹ ಹಣವಂತರಿಗೊಂಥರ ನ್ಯಾಯ, ಹಣ ಇಲ್ಲದವ್ರಿಗೊಂಥರ ನ್ಯಾಯ ಅನ್ನುವಂತಹ ತೀರ್ಪನ್ನು ಕೊಟ್ಟಿಲ್ಲ. ಈ ಒಂದು ನ್ಯಾಯಕ್ಕೆ ನಾವು ಸ್ವಾಗತಾರ್ಹವನ್ನು ನೀಡ್ತೀವಿ ಅಂತ ಕೆಲವರು ಹೇಳ್ಕೊಂಡಿರುವಂಥದ್ದು. ಆದರೆ ಯಾವ ಅವಧಿಯ ಶಿಕ್ಷೆ ಇವ್ರಿಗಾಗುತ್ತೆ, ಎಷ್ಟು ತಿಂಗಳುಗಳ ಕಾಲ, ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ, ಸುಮಾರು 10 ವರ್ಷಗಳ ಕಾಲ ಇವರಿಗೆ ಶಿಕ್ಷೆ ಆಗ್ಬೋದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾವ ಪ್ರಮಾಣ ಹಂತದಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಯಾವ ಕಲಂನ ಅಡಿ ಒಂದು ದೂರನ್ನು ದಾಖಲಿಸಲಾಗಿತ್ತು ಅನ್ನೋದನ್ನ ನೋಡ್ತಾ ಹೋದರೆ, ಸೆಕ್ಷನ್ 376 2N, 376 2K, 506, 354A, 354B, 354C, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ 66 ಅಡಿ ಪ್ರಕರಣ ದಾಖಲಿಸಲಾಗಿತ್ತು. ಸುಮಾರು 123 ಸಾಕ್ಷಿಗಳನ್ನು ಸಂಗ್ರಹಿಸಿ 2000 ಪುಟಗಳ ಆರೋಪ ಪಟ್ಟಿಯನ್ನು ಕೂಡ ನೀಡಲಾಗಿದೆ.
ಇನ್ನು ನಾನು ಹೇಳಿದಾಗೆ 2024 ಮೇ 31ರಂದು ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿರುತ್ತೆ. ಆಗ್ಲಿಂದ ಕೂಡ ಇವತ್ತಿನವರೆಗೂ 14 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಬಂದಿಯಾಗಿದ್ರು. ಇನ್ನು ಮನೆ ಕೆಲಸದಾಕೆಯ ಮೇಲೆ ಅವರು ಅತ್ಯಾಚಾರವನ್ನು ಎಸಗಿದ್ದಲ್ಲದೆ ಚಿತ್ರೀಕರಣವನ್ನು ಕೂಡ ಮಾಡಿಕೊಂಡಿದ್ರು. ಎಲ್ಲ ಸಾಕ್ಷಿಗಳನ್ನು ಪರಿಗಣಿಸಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹಾಗೂ ಮಹಿಳೆಯ ಪರ ಏನು ಸರ್ಕಾರಿ ವಕೀಲರನ್ನು ನೀಡಿದರು, ಇಬ್ಬರ ಒಂದು ಸಮ್ಮತಿಯನ್ನು ಪಡೆದು ಗೂಗಲ್ ಮ್ಯಾಪ್ ಆಗಿರ್ಬೋದು ಅಥವಾ ಮೊಬೈಲ್ನಲ್ಲಿರುವಂತಹ ಸಾಕ್ಷಿಗಳನ್ನು ನಾವು ಪಡೆಯಬಹುದಾ ಅಂತ ಕೋರ್ಟ್ ಕೇಳಿತ್ತು. ಎಲ್ಲ ಸಾಕ್ಷಿಗಳನ್ನು ಆಧರಿಸಿ ಇದರಲ್ಲಿ ಇರುವುದು, ಈ ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಇರುವುದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರೇ ಅಂತ ಸಾಬೀತಾದ ನಂತರ ಈ ಒಂದು ತೀರ್ಪನ್ನು ಹೊರಡಿಸಲಾಗಿದೆ. ಅಂದರೆ ಇವರು ತಪ್ಪಿತಸ್ಥ ಅಂತ ಸಾಬೀತಾಗಿದೆ. ಈ ಒಂದು ವಿಚಾರವಾಗಿ ಇವಾಗ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಗೊತ್ತಾಗಿದ ತಕ್ಷಣ ಹಾಸನದಾದ್ಯಂತ ಪೆನ್ ಡ್ರೈವ್ ಕೂಡ ಸಾಕಷ್ಟು ಹರಿದಾಡಿತ್ತು. ಇವರು ದೋಷಿ, ಸುಮಾರು ಈ ಕೆಲಸದಾಕೆ ಮಾತ್ರ ಅಲ್ಲ, ಸುಮಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಇವರ ತಪ್ಪು ಹೊರಗಡೆ ಬರಬಾರ್ದು ಅನ್ನೋಂತಹ ಕಾರಣದಿಂದಾಗಿ ಸಾಕ್ಷಿ ನಾಶ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ದಾರೆ. ಮನೆ ಕೆಲಸದಾಕೆಯ ಮೇಲೆ ಸ್ವಗೃಹದಲ್ಲಿ ಅತ್ಯಾಚಾರ ಮಾಡಿ ಚಿತ್ರೀಕರಣ ಮಾಡಿದ್ದು ಅಲ್ಲದೆ ತನ್ನ ಸಹೋದರ ಸೂರಜ್ ರೇವಣ್ಣ ಅವರ ಮನೆಯಲ್ಲೂ ಕೂಡ, ಅಂದರೆ ತೋಟದ ಮನೆಯಲ್ಲೂ ಕೂಡ ಆಕೆಯ ಮೇಲೆ ಅತ್ಯಾಚಾರವಾಗಿದೆ ಅನ್ನೋಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಅದರಲ್ಲೂ ಕೂಡ ಹೆಚ್ಚಾಗಿ ಮಹಿಳೆಯ ದೂರನ್ನು ಆಧರಿಸಿ ತೀರ್ಪನ್ನು ಸಂತೋಷ್ ಗಜಾನನ ಭಟ್ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪನ್ನು ನೀಡಿರುವಂಥದ್ದು. ಆದರೆ ಇದೀಗ ತೀರ್ಪು ಹೊರಬಿದ್ದಿದೆ. ಯಾವ ಪ್ರಮಾಣದಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ, ಇಂತಹವರಿಗೆ ಒಂದು ಪಾಠ ಕಲಿಸುವಂತಹ ವಿಚಾರ ಅಂತಲೇ ಹೇಳ್ಬೋದು. ಈ ರೀತಿ ತಪ್ಪನ್ನು ಮಾಡಿದ್ರೆ ಸಾಕಷ್ಟು ದಿನ ಮರೆಮಾಚಿ ಸಾಕ್ಷಿಗಳನ್ನು ನಾಶ ಮಾಡಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ನ್ಯಾಯಸಮ್ಮತವಾಗಿ ನೋಡೋದಾದರೆ ಕೋರ್ಟ್ ಸರಿಯಾದ ತೀರ್ಪನ್ನು ಕೊಟ್ಟೇ ಕೊಡುತ್ತೆ. ಕಾನೂನು ಯಾವತ್ತಿಗೂ ಕೂಡ ಕಣ್ಣನ್ನು ಮುಚ್ಕೊಂಡು ಕೂರೋದಕ್ಕೆ ಬಿಡೋದಿಲ್ಲ. ತಪ್ಪಿತಸ್ಥರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ. ಇನ್ನು ಯಾವ ಹಂತದಲ್ಲಿ, ಯಾವ ಪ್ರಮಾಣದಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.